ಭಗವಂತ. ನೀವೀಗ ಸ್ವಲ್ಪ ಶೇರ್ಸ್ನ ಬೈ ಮಾಡ್ಬೋದು. ನಾವಿದನ್ನ ತುಂಬಾ ವರ್ಷದಿಂದ ಮಾಡ್ಕೊಂಡೇ ಬರ್ತಿದ್ವಿ. ಇತ್ತೀಚೆಗೆ ಹೇಳ್ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಇದೆಲ್ಲ ಕಡಿಮೆ ಆಗಿದೆ. ಹೌದೌದಪ್ಪ, ಖಂಡಿತ. ಆದ್ರೆ ಇದನ್ನ ನೀವು ಮುಂದುವರಿಸ್ಕೊಳ್ಬೇಕು. ಮತ್ತಿನ್ನೊಂದೇನಂದ್ರೆ ಮುಖ್ಯವಾಗಿ ಯಾವಾಗ ಡೌನ್ ಅಲ್ಲಿ ಇರುತ್ತೆ ಅವಾಗ ನಾವು ಬೈ ಮಾಡ್ಬೇಕು. ಅಲ್ಲ ಅಷ್ಟಕ್ಕೂ ಯಾರು ಕಾಯಿನ್ ಬಾಕ್ಸ್ ಎಲ್ಲ ದುಡ್ಡಿಟ್ಬಿಟ್ಟು ಸೇವ್ ಮಾಡ್ತಾರೆ ಅಂತ. ಅದೇ ನೀವು ಈ ಸ್ಟಾಕ್ ಚೆನ್ನಾಗಿರು. ಅಯ್ಯೋ ನಿನ್ನ ಮುಖ ನೋಡೊಂದು. ನಿಮ್ಗೆ ಸ್ಯಾಲರಿ ಎಷ್ಟು ಬರುತ್ತೆ ಅದರೊಂದು 30% ನೀವು ಸೇವ್ ಮಾಡ್ಬೇಕಾಗುತ್ತೆ. ತಗೋಪ್ಪ ಲಂಚ್ ಬ್ಯಾಗ್. ಸರಿಯಪ್ಪ. ಆಮೇಲೆ ಮಗನೇ ನೀನು ಕೊಟ್ಟಂತಹ ಸಂಬಳದ ದುಡ್ಡಲ್ಲಿ ಮನೆ ಬಾಡಿಗೆ, ಲೈಟ್ ಬಿಲ್ಲು, ದಿನಸಿ ಸಾಮಾನು ಇದಕ್ಕೆಲ್ಲ ಖರ್ಚಾಗಿ ಉಳಿದಿರೋದು. ಇದೆಲ್ಲ ಯಾಕಪ್ಪ ನನ್ನ ಹತ್ರ ಹೇಳ್ತಾ ಇದ್ದೀರಾ? ಅದಲ್ಲಪ್ಪ, ಅದೆಲ್ಲ ಕಳೆದು ಉಳಿದಿರೋದು 2,500 ರೂಪಾಯಿ ಇದೆ. ಅದೇನಾದ್ರೂ ನಿಂಗೆ ಉಪಯೋಗಕ್ಕೆ ಬರುತ್ತೇನೋ ಅಂತ. ಇಲ್ಲಪ್ಪ, ಕವಿತಾ ಯಾವ್ದೋ ಬುಕ್ ತಗೋಬೇಕು ಅಂದ್ಲು, ಅವಳ ಹತ್ರ ಕೊಟ್ಬಿಡಿ. ಏ ರಘು, ಡಿ ಬ್ಲಾಕ್ ಪುಷ್ಪ ಅಜ್ಜಿ ಸತ್ತೋದ್ರು. ಹೋಗವಾಗ ನೋಡ್ಕೊಂಡ್ ಹೋಗು, ನನ್ಗೊಂದ್ ಸ್ವಲ್ಪ ಕೆಲ್ಸ ಇದೆ. ಹೌದಮ್ಮ, ಆಫೀಸಿಗೆ ಹೋಗ್ತಾ ಹೆಣ ನೋಡ್ಕೊಂಡು ಹೋಗ್ಲಾ? ಉದ್ದಾರ, ನನಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಏ ತಿನ್ಬಿಟ್ಟು ಹೋಗೋ. ತಿನ್ಬಿಟ್ಟು ಹೋಗೋ. ನಾನು ಆಫೀಸಲ್ಲಿ ಸರಿ, ತಿಂತೀನಿ. ಇದನ್ನಾದ್ರೂ ತಗೊಂಡೋಗು. ಸರಿ, ಬರ್ತೀನಿ. ಹುಷಾರು. ಬರ್ತೀನಮ್ಮ. ಹುಷಾರು. ಡಿ ಬ್ಲಾಕ್ ಎಲ್ಲಿ? ಸರ್, ಲವ್ ಮಾಡ್ತಿರೋ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗ ಈ ತರ ಅಲ್ವಾ ಸರ್ ಮ್ಯೂಸಿಕ್ ಬರ್ಬೇಕು? ಹೌದು. ಆದ್ರೆ ನನಗೆ ಹೇಗ್ ಬಂತು ಗೊತ್ತಾ ಸರ್? ಹೇಗ್ ಬಂತು? ಯಾವ ಸಾವಿನ ಮನೆಗೆ ನಾನು ಹೋಗಲ್ಲ ಅಂತ ನಮ್ಮ ಅಮ್ಮನ ಜೊತೆ ಹೇಳಿದ್ನೋ, ಅದೇ ಸಾವಿನ ಮನೆ ಅಡ್ರೆಸ್ ನ ಕೇಳ್ಕೊಂಡು ನನ್ನ ಮನೆ ಬಾಗ್ಲ ಹತ್ರ ನಿಂತಿದ್ದೆ. ಸಾವಿನ ಮನೇಲಿ ಅಲಂಕಾರ ಮಾಡ್ಕೊಂಡಿದ್ದು ಆ ಸತ್ತೋಗಿದ್ದ ಅಜ್ಜಿ ಸರ್, ಆದ್ರೆ ಅಂದವಾಗಿದ್ದು ಅವಳು ಸರ್. ರಘು, ಆಫೀಸಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಇಲ್ಲೇನೋ ಮಾಡ್ತಾ ಇದ್ಯಾ? ಅಜ್ಜಿ ಸತ್ತೋದ್ರಪ್ಪ. ಇದನ್ನೇ ಅಲ್ವೇನೋ ನಿಮ್ಮಮ್ಮ ಬೆಳಿಗ್ಗೆ ಹೇಳಿದ್ದು? ಪಾಪ ಅಜ್ಜಿಗೆ ನಮ್ಮನ್ ಬಿಟ್ರಿ ಯಾರಿದಾರಪ್ಪ? ಲೇ, ಅಜ್ಜಿಗೆ ನಾವುಗಳೇ ಯಾರು ಅಲ್ಲ ಕಣೋ. ಒಂದು ವಿಷಯ ಮಾತಾಡ್ಬೇಕಿತ್ತು, ಬನ್ನಿ. ನೀನು ನನಗೆ ಯಾರು ಅಲ್ಲ ಕಣೋ. ಹೋಗಲ್ಲ ಅಂತವನು ಮುಂಚೆನೆ ಬಂದ್ ಕೂತಿದ್ದಾನೆ. ನನಗದೇನೋ ಸಾವಿನ ಮನೆ ತರನೇ ಕಾಣಿಸ್ತಿರ್ಲಿಲ್ಲ ಸರ್. ನಮ್ ಸ್ವಂತದವರೆಲ್ಲ ಸೇರಿ ನನಗ್ ಹುಡುಗಿ ನೋಡ. ಏನ್ ಹಾಗೆ ನಿಂತಿದ್ಯಾ? ಹೋಗ್ ಕಾಫಿ ಕೊಡು. ಚೆನ್ನಾಗಿದ್ದಾಳಲ್ವಾ? ಚೆನ್ನಾಗಿದ್ಯಮ್ಮ? ಅಮ್ಮ, ಆ? ನನಗೆ ಈ ಹುಡುಗಿ ತುಂಬಾ ಇಷ್ಟ ಆದ್ಲಮ್ಮ. ಏ ಏನ್ ಹೇಳ್ತಿದ್ಯೋ? ನಾವಿನ್ನೂ ಸಾವಿನ ಮನೆ ಇದೀವ. ಏನೇನಾಗ್ತಾ ಇದೆಯೋ? ನೀನೊಳ್ಳೆ ಅಮ್ಮ, ಸುಮ್ನೆ ಜೋಕು. ಏನ್ರಿ, ಹಾ? ಇವ್ನ್ಗೇನೋ ಆಗಿದೆ, ನಡೀರಿ ಹೋಗೋಣ. ಏನು ಜ್ವರನ? ಇಲ್ವಲ್ಲ. ಸರಿ, ಅಜ್ಜಿನ ಮಣ್ಣು ಮಾಡಿದ್ಮೇಲೆ ಅವ್ನ ಆಫೀಸ್ಗೆ ಹೋಗೋದು ಅನ್ಸುತ್ತೆ. ಅದೇ ಬರ್ಬೇಕಾದ್ರಲ್ಲ ಬಂದಾಯ್ತಲ್ಲ, ಬಾಡಿ ತೆಗಿರಪ್ಪ. ಅಯ್ಯಯ್ಯೋ, ಬಾಡಿ ಎತ್ತಿದ್ರೆ ಇವಳು ಹೋಗ್ತಾಳಲ್ಲ. ಕುಣಿತಾನೆ ಇರ್ತೀನಿ. ಕುಣದ್ ನಿಲ್ಸೋವರೆಗೂ ಯಾವನ ನನ್ನ ಹತ್ರ ಬರಬಾರ್ದು. ಅರ್ಥ ಆಯ್ತಾ ನಿಮ್ಗೆಲ್ಲ? ಹೌದು, ಇವನೊಬ್ಬ ಆಫೀಸ್ಗೆ ಹೋಗೋದ್ ಬಿಟ್ಟು ಇಲ್ಲೇನ ಮಾಡ್ತಾ ಇದ್ಯಾ? ಇವಳನ್ ಬಿಟ್ಟು ಎಲ್ಲಿಗೋ ಹೋಗ್ಲಿ. ಲೇ ಗೋಪಾಲ, ಎದಳೋ. ಯಾರು ಇಲ್ವಲ್ಲ ಮಗ, ಇನ್ನು ಅವಳನ್ನೇ ಹುಡುಕ್ತಾವನ. ಯಾರು ಕಾಣಿಸ್ತಿಲ್ವಲ್ಲ. ಏ ಬಾರೋ ಹೋಗೋಣ. ನನ್ನ ಮಕ್ಕಳ ಕೊನೆಗೆ ಅಜ್ಜಿಗೆ ಏನೋ ಮಾಡಿದ್ರಿ? ಇನ್ನೇನ್ ಸರ್ ಮಾಡೋದು? ನಾವು ಕೊಟ್ಟಿದ್ ಕೂಳೆಗೆ ಬಂದವರೆಲ್ಲ ಹೊರಟೋದ್ರು. ಹಾಗಂತ ಅಜ್ಜಿನ ಅಲ್ಲೇ ಬಿಡಕ್ಕಾಗತ್ತಾ? ನಮ್ ಕೈಯಿಂದಾನೆ ಕಾಸು ಹಾಕಿ ಅವ್ರ ಅಂತ್ಯ ಸಂಸ್ಕರಣ ಮಾಡಿದ್ವಿ ಸರ್. ಬಂದವಳ ಹೆಸರು, ಊರು, ಯಾರು, ಏನು ಎತ್ತ ಏನು ಗೊತ್ತಿಲ್ಲ ಸರ್. ಆದ್ರೆ ಹೇಗೋ ಅವಳನ್ನ ಕಂಡು ಹಿಡಿದು ಅವಳನ್ನ ನಾನು ಲವ್ ಮಾಡೋ ಹಾಗೆ ಮಾಡಿದೆ ಸರ್. ಫಸ್ಟ್ ಟೈಮ್ ಅವಳು ಡೇಟಿಗೆ ಹೋಗೋಣ ಅಂತ ಹೇಳಿದಕ್ಕೆ ಅವಳು ಹೇಳಿದ ಜಾಗದಲ್ಲಿ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಒಂದ್ ನಿಮಿಷ ಇರ.
ಫಸ್ಟ್ ಟೈಮ್ ನೋಡಿದಾಗ ಶಂಕ ಊದಿದ್ರು, ಆಮೇಲೆ ನಿನಗೆ ಕಾಫಿ ಕೊಟ್ರು, ಅಷ್ಟಕ್ಕೆ ಡೇಟಿಂಗ್ ಅಂತ ಇದೆಯಾ? ನೀನ್ ಯಾವಾಗ ಅವಳಿಗೆ ಲವ್ ಬಗ್ಗೆ ಹೇಳ್ದೆ, ಅವಳು ಯಾವಾಗ ನಿನ್ ಲವ್ ಅಲ್ಲಿ ಬಿದ್ಲು? ಸರ್ ಅವಳನ್ನ ಲವ್ ಅಲ್ಲಿ ಹೇಗ್ ಬೀಳಿಸ್ಕೊಂಡೆ ಅನ್ನೋದಲ್ಲ ಸರ್ ಕತೆ, ಲವ್ ಅಲ್ಲಿ ಏನ್ ಸಮಸ್ಯೆ ಬಂತು ಅನ್ನೋದ್ ಕತೆ ಸರ್. ಏಯ್, ಒಂದು ಕಥೆನ ಆರ್ಡರ್ ಅಲ್ಲಿ ಹೇಳೋದೇ ಇಲ್ವಾ? ಅದು ಇದು ಅಂತ ಒಗಟಲ್ಲಿ ಹೇಳ್ತಾ ಇದೀಯಾ? ಆರ್ಡರ್ ಅಲ್ಲಿ ಹೇಳೋದಕ್ಕೆ ಇದು ಚಂದಮ್ಮನ ಕತೆನೂ ಅಲ್ಲ, ಆರ್ಡರ್ ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡಿ ಡೈರೆಕ್ಟ್ ಮಾಡೋದಕ್ಕೆ ನನ್ನ ರಾಜಮೌಳಿನೂ ಅಲ್ಲ. ಆಕ್ಚುಲಿ ನಂದೊಂಥರ ಉಲ್ಟಾಪಟ್ಟ ಸ್ಕ್ರೀನ್ ಪ್ಲೇ ಸರ್. ಸ್ವಲ್ಪ ನಾನ್ ಹೇಳೋ ಆರ್ಡರ್ಲೇ ಕತೆ ಕೇಳಿ ಸರ್. ಹಾಯ್. ಹೋಗಣ್ವಾ? ಎಲ್ಲಿಗೆ? ಸ್ಟಾರ್ಬಕ್ಸ್. ಹೋಗೋಣ. ಹ್ಮ್. ಆಟೋ. ಈಗ ಯಾಕೆ ಆಟೋ ಕರೀತಿದ್ಯಾ? ಓ, ವಾಕಬಲ್ ಡಿಸ್ಟೆನ್ಸ್ ಏನಾ? ಬಾ ಹೋಗೋಣ. ಇದು ನಿನ್ ಬೈಕ್ ಅಲ್ವಾ? ಆ ಬೈಕ್ ನಂದಲ್ಲ. ನಿನ್ ಬೈಕ್ ಎಲ್ಲಿ? ನನ್ನ ಹತ್ರ ಬೈಕೇ ಇಲ್ವಲ್ಲ. ಆಫೀಸಿಗೆ ಹೇಗೆ ಹೋಗ್ತೀಯಾ? ಆಫೀಸ್ಗೆ ಕ್ಯಾಬ್ ಬರುತ್ತೆ, ಅಲ್ಲೇ ಅಕ್ಕಪಕ್ಕ ಹೋಗೋದಕ್ಕೆ ಅಪ್ಪನ್ ಟಿವಿಎಸ್ ಎಕ್ಸೆಲ್ ಇದೆ. ನಿನ್ನನ್ ಹೇಗೆ ಎಕ್ಸೆಲ್ ಅಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತೆ? ಅದಕ್ಕೆ ಆಟೋನ್ ಕರ್ದೆ. ಆಟೋಲೆಲ್ಲ ನಾನ್ ಬರಲ್ಲ, ಹೋಗು. ಆಟೋ ಬೇಡ ಅಂದ್ರೆ ಹೇಳು, ಕ್ಯಾಬ್ ಬುಕ್ ಮಾಡ್ತೀನಿ. ಫಸ್ಟ್ ಟೈಮ್ ಲವರ್ನ ಕರ್ಕೊಂಡು ಹೋಗುವಾಗ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತಾನು ಗೊತ್ತಿಲ್ವಾ? ಏ ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳು. ಏಯ್ ಏಯ್, ಕ್ಯಾಬ್ ಬೇಡ ಅಂದ್ರೆ ಹೇಳು, ಮೆಟ್ರೋದಲ್ಲಾದ್ರೂ ಹೋಗೋಣ. ಯಾಕೆ ಆನೆ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಆಟೋದಲ್ಲಿ ಹೋಗ್ತೀನಿ ಅಂದ್ರೆ ನಾನೇ ಬರಲ್ಲ ಕಣ. ಮತ್ತ ಆ ಹುಡುಗಿ ಹೆಂಗೋ ಬರ್ತಾಳೆ? ಫಸ್ಟ್ ಒಂದು ಬೈಕ್ ತಗೊಳ. ನಿನ್ಗೇನಮ್ಮ ಬೈಕ್ ಓಕೆ ತಾನೆ? ಕಾರು. ಏರೋಪ್ಲೇನ್ ಬೇಡವಾ? ಗಾಡಿ ತಗೋಬೇಕು ಅನ್ಕೊಳ್ಳೋದು ತಪ್ಪಲ್ಲ, ಆದ್ರೆ EMI ಅಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದು ತಪ್ಪು ಅನಿಸ್ತಿದೆ. ಅದಕ್ಕೂ ಮುಂಚೆ ಸ್ವಲ್ಪ ಬ್ಯಾಕಪ್ ಒಂದ್ ನಿಮಿಷ. ದುಡ್ಡು ಇರ್ಬೇಕಲ್ವಾ? ಹಂಗಂತ ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು ಏನಮ್ಮ? ತಗೋ, ಇದನ್ನ ಇಟ್ಕೋ. ಏನಮ್ಮ ಇದು? ನಾನ್ ಕೇಳಿಸ್ಕೊಂಡೆ, ಪರವಾಗಿಲ್ಲ ತಗೋ. ಅಪ್ಪ ದುಡ್ಡು ತರಕ್ ಹೋಗಿರ್ಬೇಕು, ಕೊಟ್ರೆ ಈ ಸಿಟ್ಕೋ, ಬೇಡ ಅನ್ಬೇಡ. ಹಾ ಅಮ್ಮ, ಕವಿತಾ ಸಾಂಬಾರ್ಗೆ ಸ್ವಲ್ಪ ಸಕ್ಕರೆ ಹಾಕಮ್ಮ. ನಿಮ್ಮಮ್ಮ ನಿನ್ ಕಾಸು ಕೊಟ್ಲಾ? ಇಲ್ಲಪ್ಪ. ನನಗ್ ಗೊತ್ತಿದೆ, ತೋರ್ಸು. ತಗೋ, ಇದು ನನ್ನ ಪಾಲಿಂದು. ಲೇ, ದುಡ್ಡನ್ನ ಕೂಡಿಟ್ಟು ವಸ್ತುನ ತಗೋಬೇಕು, ಆದ್ರೆ ವಸ್ತುಗಳನ್ನ ತಗೊಂಡು ಸಾಲನ ಹೆಚ್ಚಿಸಬಾರ್ದು. ಆಮೇಲೆ ಚಿಕ್ಕ ವಯಸ್ಸಿಂದ ಹೇಳ್ತಿರೋದೆ, ನಾವೆಲ್ಲ ಚಿಕ್ಕ ಚಿಕ್ಕ ವಸ್ತುಗಳನ್ನ ನೋಡಿನೇ ಬಹಳ ಸಂತೋಷ ಪಡ್ತಿದ್ವಿ. ಏನ್ ಮಾಡೋದು, ನಾವೆಲ್ಲ ಮಿಡ್ಲ್ ಕ್ಲಾಸ್ ಅಲ್ವಾ? ನಿನಗ್ ಬೇಕಾಗಿರೋ ತರ ಗಾಡಿ ತಗೋ. ಸರಿಪ್ಪ. ಕಲರ್ 4 ಜನಕ್ಕೆ ಇಷ್ಟ ಆಗೋ ತರ ತಗೊಳ್ಳೋ. ಸರ್, ಇದರಲ್ಲಿ 3 ಕಲರ್ಸ್ ಬರುತ್ತೆ, ರೆಡ್, ಬ್ಲಾಕ್ ಮತ್ತೆ ಬ್ಲೂ ಬೇಕು ಅಂದ್ರೆ ನಿಮಗೆ ಈ ಗಾಡಿ ಏನಾದ್ರೂ ತಗೊಂಡೋಗ್ಬಿಟ್ರೆ ಏರಿಯಾ ಫುಲ್ ನಡ್ಗೋಗ್ಬಿಡ್ತಾರ ಕಣೋ. ಏಯ್, ನಾನ್ ತಗೊಳಕ್ ಬಂದಿದ್ ಗಾಡಿ ಇದಲ್ಲ ಕಣೋ, ನನಗ್ ಬೇಕಾಗಿರೋ ಗಾಡಿ ಇಲ್ಲಿದೆ ನೋಡು. ಲೇ, ಅದು ಹುಡುಗಿರ್ ಓಡ್ಸೋ ಗಾಡಿ ಕಣ. ಇದನ್ನ ಹುಡುಗಿರ್ ಕೂರ್ಸ್ಕೊಂಡು ಓಡ್ಸೋದು. ನಾನು ಹೇಳದ್ ಕೇಳು, ಈ ಗಾಡಿ ತಗೋ. ಏಯ್, ಅವಳು ಗಾಡಿ ತಗೋ ಅಂತ ಅಂದ್ಲು, ಅವಳಿಗೆ ಇಷ್ಟ ಆಗಿರೋ ಕಲರ್ ತಗೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಅಲ್ವಾ? ಏನಾದ್ರೂ ಮಾಡ್ಕೊಂಡು ಹೋಗಪ್ಪ. ನಮ್ ಬಜೆಟ್ ಏನು ಅಂತ ಗೊತ್ತಿದ್ದೆ, ಇವ್ನು ಏನೇನೋ ಮಾತಾಡ್ತಾನೆ. ಹಲೋ. ಹೇಳೋ. ಏಯ್, ಬೈಕ್ ನೋಡೋದಕ್ಕೆ ಅಂತ ಶೋರೂಮ್ ಬಂದಿದ್ದೀನಿ. ನಿನಗೆ ಯಾವ ಕಲರ್ ಇಷ್ಟ ಅಂತ ಹೇಳು. ಸೂಪರ್ ಕಣೋ. ಹೌದು, ಯಾವ ಬೈಕ್ ತಗೋತಿದ್ಯಾ? ನಿನಗೆ ಯಾವ ಕಲರ್ ಇಷ್ಟ ಅಂತ ಹೇಳು. ಯಾವ ಬೈಕ್ ಅಂತ ಹೇಳೋ. ಯಮಹಾ ರೇ. ಕಮಗೇನ್? ಯಮಹಾ ರೇ ಒಳ್ಳೆ ಮೈಲೇಜ್ ಕೊಡುತ್ತೆ. ಯಾವ್ದು? ಫ್ಯಾಮಿಲಿ ಅವರೆಲ್ಲ ವಾಟರ್ ಕ್ಯಾನ್ಸ್ ನ ತಗೊಂಡ್ ಹೋಗ್ತಾರಲ್ಲ, ಆ ಗಾಡಿನಾ? ಏ, ಯಾಕೆ? ಈ ಗಾಡಿಗೆ ಏನಾಗಿದೆ ಅಂತ? ಆ ಗಾಡಿ ತಗೊಳ್ಳೋ ಹಾಗಿದ್ರೆ ನಾನು ಇಡೀ ಜೀವನ ಕ್ಯಾಬ್ ಅಲ್ಲೇ ಹೋಗ್ಬಿಡ್ತೀನಿ. ತಗೊಳ್ಳೋದಾದ್ರೆ ಸ್ಪೋರ್ಟ್ಸ್ ಬೈಕ್ ತಗೋ, ಇಲ್ಲ ಅಂದ್ರೆ ಮರ್ತ್ ಬಿಡು. ಏನು ವಾಟರ್ ಕ್ಯಾನ್ ಹಾಕೋ ಗಾಡಿ ಅನ್ಲಾ? ಏ, ಹೇಗೋ? ನಂಗೆಲ್ಲ ಗೊತ್ತು ಸರ್. ಕೈಯಲ್ಲಿ 1 ಲಕ್ಷ ಇದೆ, ತಿಂಗಳಿಗೆ 40,000 ದುಡಿತಾನೆ. 1 ಲ್ಯಾಕ್ ಡೌನ್ ಪೇಮೆಂಟ್ ತಗೊಂಡು ಈ ಗಾಡಿ ಕೊಡ್ತೀರಾ? ಫುಲ್ ಅಮೌಂಟ್ ಕೊಟ್ಟು ಬೈಕ್ ತಗೊಳಕ್ಕೆ ಅಂತ ಹೋದ್ ನನ್ನ ಅದೇ ಅಮೌಂಟ್ ನ ಡೌನ್ ಪೇಮೆಂಟ್ ಕಟ್ಸಿ ಮಂತ್ಲಿ 6,800 rupees EMI ಕಟ್ಟೋ ಹಾಗೆ ಮಾಡುದು ಸರ್. ಇದ್ರಲ್ಲಿ ಉರ್ದಿದ್ದೇನೋ ಗೊತ್ತಾ ಸರ್? 1 ಲಕ್ಷ ರೂಪಾಯಿ ಬೈಕು 50 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅದೇ 3 ಲಕ್ಷ ರೂಪಾಯಿ ಬೈಕು 30 ಕಿಲೋಮೀಟರ್ ಅಷ್ಟೇ ಸರ್ ಕೊಡೋದು. ಇವರು ಹುಟ್ಟಬೇಕಾದ್ರೇನೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಸರ್. ಇದ್ರ ಮೇಲೆ ನಾನು ಅವ್ರ ಮನೆಗೆ ಹೋಗಿ
ಅವಳನ್ನ ಪಿಕಪ್ ಮಾಡ್ಕೊಂಡು ಅವಳನ್ನ ಆಫೀಸಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನನ್ನ ಆಫೀಸಿಗೆ ಹೋಗಿ ಹೇಳಿದ ಕೆಲ್ಸನೆಲ್ಲ ಟೈಮಿಗೆ ಕರೆಕ್ಟ್ ಆಗಿ ಮುಗಿಸಿ ತಿರ್ಗಾ ಅವಳ ಆಫೀಸಿಗೆ ಹೋಗಿ ಅವಳನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋ ಅಷ್ಟರಲ್ಲಿ ಪೆಟ್ರೋಲ್ ಮತ್ತೆ ಮೇಂಟೈನಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸತ್ಯವಾಗ ಹೇಳ್ತೀನಿ ಸರ್, ಕುಟುಂಬನ ಸಾಕೋದಕ್ಕೋಸ್ಕರ ಸ್ವಿಗ್ಗಿ ಮತ್ತೆ ಝೊಮ್ಯಾಟೋದವರು ಕೂಡ ಇಷ್ಟು ಗಾಡಿ ಓಡಿಸಿರಲ್ಲ. ಇವಳನ್ನ ಕೂರಿಸ್ಕೊಂಡು ಅಷ್ಟು ಓಡಾಡಿದೀನಿ. ಇಷ್ಟು ಕಷ್ಟಪಟ್ಟು ಯಾಕೆ ಸರ್ ಆ ಗಾಡಿ ತಗೊಂಡಿದ್ದು ನೀವೇ ಹೇಳಿ ಸರ್. ಆಹಾಹಾ ಆಹಾಹಾ ಇಷ್ಟು ಕಿಲೋಮೀಟರ್ ಓಡಿಸ್ತೆ ಅಂತ ಹೇಳ್ತಿದ್ಯಲ್ಲ, ಏನ್ ಸುಮ್ನೆ ಓಡಿಸ್ತೀಯಾ? ಎಷ್ಟು ಕಲ್ಗಳಿರುತ್ತೆ, ಎಷ್ಟು ಬೇಲಿ ಹಾರಿರ್ತೀಯಾ, ಎಷ್ಟು ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ಎಷ್ಟು ಸಿಗ್ನಲ್ ಅಲ್ಲಿ ನಿಲ್ಸಿರ್ತೀಯಾ, ಅವಳಿನ ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಿರ್ತೀಯಾ? ಬ್ಯಾಕ್ ಅಲ್ಲಿರೋ ಹುಡುಗಿನ ಫ್ರಂಟ್ ಅಲ್ಲಿ ಕರ್ಕೊಂಡ್ ಬರಕ್ಕೆ ಎಷ್ಟು ಸಡನ್ ಬ್ರೇಕ್ ಹೊಡೆದಿರ್ತೀಯಾ? ಏನೋ ತುಂಬಾ ಕಷ್ಟಪಟ್ಟಿರೋ ನನಗೆ ಸೀನ್ಗಳು ಮಾಡ್ತೀಯಾ? ಕರೆಕ್ಟ್. ನೀವೇನ್ ಬೈಕಲ್ಲಿ ಹಿಂಗ ಹೋಗ್ತೀರಾ? ಹೀಗ್ ಬಗ್ಗಿಸ್ಕೊಂತಾನೆ ಹೋಗೋದು. ಅವಳು ನನ್ನ ಬೈಕಲ್ಲಿ ಹೇಗ್ ಕೂತ್ಕೊಂಡು ಬರ್ತಿದ್ಲು ಅಂತ ನಿಮಗೆ ಗೊತ್ತಾ ಸರ್? ಇಷ್ಟೊಂದು ಗ್ಯಾಪ್ ಇಟ್ಟು ಕೂತ್ಕೊಳ್ಳುವಳಿಗೆ ಯಾಕೆ ಸರ್ ಇಂಥ ಗಾಡಿ? ನಾನೇ ಅವಳನ್ನ 3 ತಿಂಗಳಿಂದ ಪಿಕಪ್ ಮಾಡಿ ಡ್ರಾಪ್ ಮಾಡ್ತಿದ್ದೀನಿ. ನನಗೆ ಡೌಟ್ ಬರುತ್ತೆ ಸರ್, ಇವಳು ನನ್ನ ಗಾಡಿಲಿ ಕೂತಿದ್ದಾಳಾ ಅಥವಾ ಹಿಂದೆ ಯಾವ್ದಾದ್ರು ಬೇರೆ ಗಾಡಿಲಿ ಕೂತಿದ್ದಾಳಾ ಅಂತ. ನನ್ನ ಫೀಲಿಂಗ್ಸ್ ಯಾರಿಗ ಅರ್ಥ ಆಯ್ತೋ ಇಲ್ವೋ, ಆದ್ರೆ ಒಂದ್ ನಾಯಿಗೆ ಅರ್ಥ ಆಯ್ತು ಸರ್. ಅದ್ ಹೇಗೋ ಕೊನೆಗೂ ನೀನ್ ಅನ್ಕೊಂಡಿದ್ ನಡೀತು.